ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂತಂದರೆ, ದೊಡ್ಡ ನಾಗಮಂಗಲದ್ದು ಮಧುರಮ್ಮ ದೇವಸ್ಥಾನದ್ದು ಜಾತ್ರೆ ಇತ್ತು. ಹಾಗಾಗಿ ನಾವು ಆ ಜಾತ್ರೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ವಿಶೇಷವಾಗಿ ಜಾತ್ರೆಗೋಸ್ಕರನೇ ಫ್ರೀ ಬಸ್ಗಳನ್ನ ಬಿಟ್ಟಿದ್ರು. ಜನ ನೋಡ್ತಾ ಇರ್ಬೋದು, ಎಷ್ಟು ಜನ ಹೋಗಿ ಬರ್ತಿದ್ದಾರೆ ಅಂದ್ಬಿಟ್ಟು. ನಾವು ಈವ್ನಿಂಗ್ ಹೋಗ್ತಿದ್ವಿ, ತುಂಬ ಜನ ಅಲ್ಲಿ ಸೇರಿದರು. ನೋಡ್ತಿರ್ಬೋದು ನೀವು ಎಷ್ಟು ಜನ ಅಂತ ಅಂದ್ಬಿಟ್ಟು. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಇಷ್ಟೊಂದು ಜನ ಇರ್ತಾರೆ ಅಂದ್ಬಿಟ್ಟು. ತುಂಬಾ ಜನ ಇದ್ದರು, ತುಂಬಾ ಜಾತ್ರೆ ಅಂಗಡಿ ಸಿಗ್ತಾವಲ್ಲ, ತುಂಬಾ ಅಂಗಡಿಗಳಿತ್ತು. ನಾವೆಲ್ಲ ನಮ್ಮೂರು ಸೈಡ್ ಜಾತ್ರೆಗಳು ನೋಡ್ತಿದ್ವಿ, ಅಲ್ಲೆಲ್ಲ ಒಂದು 5-6 ಅಂಗಡಿಗಳಷ್ಟೇ ನೋಡ್ತಿದ್ವಿ. ಇಲ್ಲಿ ಅಬ್ಬೋ ಒಂದು 100-200 ಮೇಲೆ ಅಂಗಡಿಗಳೇ ಸೇರಿದ್ದು. ಹಾಗಾಗಿ ಆ ಜಾತ್ರೆಯಲ್ಲಿ ಯಾವ ಅಂಗಡಿಗೆ ಹೋಗಲಿ, ಯಾವ ಅಂಗಡಿಲಿ ನೋಡಲಿ, ಯಾವ ಅಂಗಡಿಲಿ ತಗೊಳ್ಳಿ ಅನ್ನೋದೇ ಕನ್ಫ್ಯೂಷನ್ ಆಗ್ತಿತ್ತು. ಅಷ್ಟು ಅಂಗಡಿಗಳಿದ್ವು. ನಮ್ಮೂರ ಜಾತ್ರೆಗಳಲ್ಲಾದರೆ ಒಂದು 5-6 ಅಂಗಡಿಗಳು ಸೇರ್ತವೆ, ಏನೋ ಒಂದು ತೊಗೊಂಡು ಬಂದುಬಿಡ್ತೀವಿ. ಬಟ್ ಇಲ್ಲಿ ಅಂಗಡಿಗಳು ನೋಡೋಕ್ಕೆ ಟೈಮ್ ಸಾಕಾಗ್ತಿರಲಿಲ್ಲ, ಅಷ್ಟು ಅಂಗಡಿಗಳು ಸೇರಿದ್ದು. ನೋಡ್ತಿರ್ಬೋದು ಎಷ್ಟು ಅಂಗಡಿಗಳು ಸೇರಿದ್ದಾವೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿತ್ತು ಜಾತ್ರೆ ಅಂತೂ, ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು ನ್ಯೂಸಲ್ಲೆಲ್ಲ. ಅದು ದೊಡ್ಡ ಜಾತ್ರೆ, ಅದು ದೊಡ್ಡ ತೇರು, ಅದು ಬಿದ್ದೋಗಿರೋದೆಲ್ಲ ನ್ಯೂಸಲ್ಲೆಲ್ಲ ಬಂದಿತ್ತು. ಅಲ್ಲಿ ಈ ಥರದವೇ ಒಂದು 5-6 ತೇರುಗಳು ಬರ್ತವೆ. ಅದರಲ್ಲಿ ಒಂದು ತೇರು ಗಾಳಿಯ ರಭಸಕ್ಕೆ ಬಿದ್ದೋಗಿದೆ. ಹಾಗಾಗಿ ಆ ತೇರನ್ನ ಅಲ್ಲೇ ನಿಲ್ಲಿಸಿದ್ರು. ಫುಲ್ ಅದೆಲ್ಲ ಈ ಥರ ಅದೆಲ್ಲ ಬಿಚ್ಚಿದ್ರು. ಬಟ್ ಅದು ತೇರು ಮಾತ್ರ ಏನಿರುತ್ತೋ ಅದನ್ನು ಮಾತ್ರ ಅಲ್ಲಿ ಇಟ್ಟಿದ್ರು. ಅದನ್ನು ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಆ ತೇರು ಮಾತ್ರ ನಿಲ್ಲಿಸಿದಷ್ಟೇ. ಅದು ಮೇಲ್ಗಡೆ ಕಟ್ಟಿದ್ರಲ್ಲ, ಸ್ಟ್ರೈಟಲ್ಲಿ ಕಟ್ಟಿದ್ರಲ್ಲ, ಅದಕ್ಕೋಸ್ಕರ ಅದು ಗಾಳಿ ರಭಸಕ್ಕೆ ಅದು ಬಿದ್ದಿದೆ. ನಮ್ಮ ಕಡೆ ತೇರುಗಳೆಲ್ಲ ಯಾವ ಥರ ಇರುತ್ತೆ ಅಂದರೆ, ಸ್ವಲ್ಪ ಮೀಡಿಯಮ್ ಹೈಟಲ್ಲಿ ಇರುತ್ತೆ. ಬಟ್ ಇಲ್ಲೆಲ್ಲ ಹೇಗಿರುತ್ತೆ ಅಂತಂದರೆ, ಈ ಜಾತ್ರೆಯಲ್ಲಿ ಹೇಗಿರುತ್ತೆ ಅಂತಂದರೆ, ನಾವು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿರಲ್ಲ, ಅಷ್ಟು ಹೈಟಲ್ಲಿರುತ್ತೆ. ಇಲ್ಲಿರೋರಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಅದು ಯಾವ ಥರ ಜಾತ್ರೆ ಹೆಂಗಿರುತ್ತೆ ಅಂದ್ಬಿಟ್ಟು. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಇಲ್ಲ, ಜಾತ್ರೆ ಅಷ್ಟೇ ಅಂತ ಅಂದ್ಕೊಂಡು ಹೋದರೆ ಎಷ್ಟು ಹೈಟು ಅಂತಂದರೆ ತುಂಬಾ ಹೈಟಾಗಿ ತೇರು ಮಾಡಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು, ತೇರು ನಿಂತಿದೆಯಲ್ಲ, ಅದೇ ತೇರು ಬಿದ್ದೋಗಿರೋದು. ಇದೇ ತೇರು ನಾವು ಬಿದ್ದೋಗಿರೋದು. ಹೇಳಿದ್ನಲ್ಲ, ಇಲ್ಲಿ 2 ತೇರು ನಿಂತಿದೆ. ಇದೇ ಥರದವು ಮೇ ಬಿ ಇನ್ನೂ ಒಂದು 2 ತೇರು ಬಂದಿರ್ಬೋದು. ಬಟ್ ನಮಗೆ 2 ತೇರು ಕಂಡಿದೆ. ನಾನಿಲ್ಲಿ ನಮ್ಮ ಮನೆಯವ್ರಿಗೆ ವೀಡಿಯೋ ಮಾಡ್ಕೊಳ್ಳಿ, ಒಂದು ಕ್ಲಿಪ್ಪಿಂಗ್ ತಗೊಳ್ಳಿ ಅಂತ ಹೇಳ್ತಿದ್ದೆ. ಅವರು ಹಂಗೆ ಜಾತ್ರೆದು ಒಂದು ಕ್ಲಿಪ್ಪಿಂಗ್ ತಗೊಳ್ತಿದ್ರು ಅಷ್ಟೆ. ನೋಡ್ತಿರ್ಬೋದು ಆ ತೇರು ಎಷ್ಟು ಹೈಟ್ ಇದೆ ಅಂತ ಅಂದ್ಬಿಟ್ಟು. ಇಲ್ಲೆಲ್ಲ ತುಂಬಾ ಗೇಮ್ಸ್ಗಳಿದ್ದು, ಮುಂದೆ ವಿಡಿಯೋದಲ್ಲಿ ನೋಡ್ಬೋದು ನೀವು. ನಾನು ನಮ್ಮ ಹಸ್ಬೆಂಡ್ ಕೂಡ ನಾವು ರಾಟೆ ಆಡಿದ್ವಿ. ಅದಕ್ಕೆ ರಾಟೆ ಅಂತ ಅಂತೀವಲ್ಲ, ಅದನ್ನು ಆಡಿದ್ವಿ. ಎಷ್ಟೋ ವರ್ಷಗಳಾದಮೇಲೆ ನಾನು ಆ ಗೇಮ್ನ ಆಡಿದ್ದು. ಡ್ಯಾನ್ಸಿಂಗ್ ಅಂತ ಒಂದು ಬರುತ್ತಲ್ಲ, ಬ್ರೇಕ್ ಡ್ಯಾನ್ಸ್, ಅದನ್ನು ನಾವು ಆಡ್ತಾಯಿದ್ವಿ. ಬಟ್ ಇದು ರಾಟೆ ಆಡಿರಲಿಲ್ಲ. ಹಾಗಾಗಿ ಎಷ್ಟೋ ವರ್ಷಗಳ ನಂತರ ನಮ್ಮ ಹಸ್ಬೆಂಡ್ ಜೊತೆ ಫಸ್ಟ್ ಟೈಮ್ ರಾಟೆ ಆಡಿದ್ದೀನಿ. ಅದನ್ನು ವೀಡಿಯೋದಲ್ಲಿ ತೋರಿಸ್ತೀನಿ, ಮುಂದೆ ಕ್ಲಿಪ್ಪಿಂಗಲ್ಲಿ ನೋಡ್ಬೋದು. ಅದಾದ ನಂತರ ಈ ಕಡೆ ದೇವಸ್ಥಾನದ ಮುಂಭಾಗ ಬಂದು ತುಂಬಾ ರಶ್ ಇತ್ತು. ದೇವಸ್ಥಾನದೊಳಗಡೆ ಹೋಗೋಕ್ಕಾಗಲಿಲ್ಲ, ತುಂಬಾ ಜನ ಇದ್ದರು. ಹಾಗಾಗಿ ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾಯಿದ್ದೀವಿ. ನಮ್ಮ ಫ್ರೆಂಡ್ ಅವರು ಜೊತೇಲಿ ಬಂದಿದ್ವಿ.
ಅವರು ಶಾಪಿಂಗ್ ಮಾಡ್ತಾಯಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರೋ ಬಳೆ ಸರ ಎಲ್ಲ ಇದ್ದಾವೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ತುಂಬಾ ಕಮ್ಮಿ ಪ್ರೈಸ್ಗೂ ಕೊಡ್ತಾಯಿದ್ರು. 3 ಡೇಸ್ ಆಗಿತ್ತು ಅಲ್ಲೇ ಜಾತ್ರೆ ಸ್ಟಾರ್ಟ್ ಆಗಿ, ಹಾಗಾಗಿ ಒಂದು ಕಮ್ಮಿ ಪ್ರೈಸಿಗೆ ಕೊಡ್ತಿದ್ರು. ಜಾತ್ರೆ ಮುಗಿಯೋ ಟೈಮಲ್ವ, ಸೊ ಅದಕ್ಕೋಸ್ಕರ ನಾವು ಹೋಗಿದ್ದು ಈವ್ನಿಂಗು. ನಾವೆಲ್ಲ ನೋಡೋ ಹೊತ್ತಿಗೆ ಅಲ್ಲೆಲ್ಲ ಜಾತ್ರೆ ಮುಗಿಸ್ಕೊಂಬರೋ ಹೊತ್ತಿಗೆ ನೈಟೇ ಆಗೋಗಿತ್ತಲ್ಲೇ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಅಂಗಡಿಗಳು ಸೇರಿದ್ದಾವೆ ಅಂದ್ಬಿಟ್ಟು. ನೋಡಿ, ಅದು ಕ್ಯಾಮ್ರಾ ಕೂಡ ಅಷ್ಟು ಫೋಕಸ್ ಆಗ್ತಿಲ್ಲ, ಅಷ್ಟು ದೊಡ್ಡ ತೇರು. ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ತೇರು ಅಂದ್ಬಿಟ್ಟು. ನಾವು ಇದೇ ರಾಟೆಗೆ ನಾವು ಹತ್ತಿದ್ದು ಗೇಮ್ ಆಡಿದ್ದು. ತುಂಬಾ ಚೆನ್ನಾಗಿತ್ತು. ತುಂಬ ಚಿಕ್ಕವಳಿದ್ದಾಗ ನಾನು ಆ ರಾಟೆಗೆ ಹತ್ತಿದ್ದು ಅನಿಸುತ್ತೆ. ಅದಾದಮೇಲೆ ಇದೇ ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ಜೊತೆ ರಾಟೆ ಆಡಿದ್ದು. ತುಂಬಾ ಖುಷಿಯಾಯಿತು, ಹೋಗಲೇಬೇಕು ಅಂದ್ಬಿಟ್ಟು ಹೋಗಿದ್ದು. ತುಂಬಾ ಜಾತ್ರೆ ದೊಡ್ಡದಾಗಿರೋದ್ರಿಂದ ಮೇಲ್ಗಡೆಯಿಂದ ವ್ಯೂ ಯಾವ ಥರ ಇರುತ್ತೆ ನೋಡಬೇಕು ಅಂದ್ಬಿಟ್ಟೆ ನಾನು ಆ ರಾಟೆಗೆ ಹತ್ತಿದ್ದು. ಆ ವ್ಯೂವ್ನೂ ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು ವಿಡಿಯೋ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ತುಂಬಾ ಜನ ಇದ್ದರು. ಆ ವಿಡಿಯೋನು ನಾನು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ, ಮೇಲ್ಗಡೆ ರಾಟೆಯಿಂದ ತೆಗ್ದಿರೋ ಕ್ಲಿಪ್ಪಿಂಗ್. ನಮ್ಮೂರ ಕಡೆ ಜಾತ್ರೆಲೆಲ್ಲ ಆದರೆ 1 ರಾಟೆ 2 ರಾಟೆ ಮಿನಿಮಮ್ ಅಂದರೆ, ಮ್ಯಾಕ್ಸಿಮಮ್ ಅಂದರೆ 1 ರಾಟೆ ಇಲ್ಲ 2 ರಾಟೆ ಇರುತ್ತೆ. ಬಟ್ ಇಲ್ಲಿ 3, 4, 5 ರಾಟೆಗಳಿದ್ದು. ಗೇಮ್ಸ್ಗಳು ಅಷ್ಟೇ, ಬ್ರೇಕ್ ಡ್ಯಾನ್ಸು ಅವೆಲ್ಲ 2-3 ಬ್ರೇಕ್ ಡ್ಯಾನ್ಸ್ಗಳೆಲ್ಲ ಇದ್ದು. ರಾಟೆಗಳು ಅಷ್ಟೇ 3ರಿಂದ 4-5 ರಾಟೆಗಳು ಇದ್ದು ಅಲ್ಲಿ. ಅದು ಮೇಲ್ಗಡೆಯಿಂದ ಅದು ವಿಡಿಯೋ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಒಂದು ಮೆಮೊರಿಗೋಸ್ಕರ ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ನೈಟ್ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಫೋನ್ ಬಿದ್ದರೆ ಗೋವಿಂದ ಅಂದ್ಬಿಟ್ಟು ಫೋನ್ನ ಇಟ್ಕೊಂಡು ಕೂತಿದ್ದೆ. ಫೋನ್ ಏನಾದರೂ ಮೇಲ್ಗಡೆಯಿಂದ ಬಿತ್ತು ಅಂದರೆ ನಿಜ ಕೈಗೆ ಸಿಗಲ್ಲ. ಅದು ಆ ಫೋನು ಕೈಗೆ ಸಿಗೋದಕ್ಕೂ ಮುಂಚೆನೇ ಅದು ಒಡೆದೋಗಿರುತ್ತೆ ಅನಿಸುತ್ತೆ. ಅಷ್ಟು ಹೈಟಲ್ಲಿದ್ವಿ ನಾವು ಆವಾಗ, ತುಂಬಾ ಹೈಟಲ್ಲಿದ್ವಿ. ಈ ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲಾಸ್ಟಲ್ಲಿ ಒಂದು ಕುಲ್ಫಿ ತಿಂದು, ಹಾಗೆ ಮತ್ತು ಈ ಕಡೆ ಏನು ಸ್ಟ್ಯಾಚ್ಯೂಸ್ ಈ ಥರ POPಲಿ ಮಡಿಕೆಗಳು, ಆನೆಗಳು, ಕೃಷ್ಣ ಎಲ್ಲ ಮಾಡಿದರು. ನಾನು ಒಂದು ಪುಟ್ಟ ಕೃಷ್ಣನ ತಂದಿದ್ದೀನಿ, ಅದನ್ನು ಫೋಟೋ ಆ್ಯಡ್ ಮಾಡ್ತೀನಿ, ನಾನು ತಂದಿರೋ ಕೃಷ್ಣನ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ವಿಡಿಯೋಸ್ ಬರ್ತಿರುತ್ತೆ, ವಾಚ್ ಮಾಡ್ತಾಯಿರಿ. Thanks for watching. Bye.